ಆಲ್ಮೋಸ್ಟ್ ಫ್ರಮ್ 5-6 ಇಯರ್ಸ್. ಅಂದರೆ ವಿನಯ್ ಗುರುಜಿ ಪರಿಚಯ ಆಗಿ ನಿಗೂಢ ರಾತ್ರಿ ಆಯಿತು. ನಾನು ನಿಗೂಢ ರಾತ್ರಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದ ಮೇಲಿಂದ ನಾನು ಆಶ್ರಮದ್ದು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಮೊನ್ನೆ ವಾಲಂಟಿಯರ್ ಇದ್ದಾರೆ, ಯಾರೂ ನಮಗೇನು ಬಲವಂತ ಇಲ್ಲ. ನಾವು ವಾಲಂಟಿಯರ್ ಆಗಿ ನಾನು ಅಲ್ಲಿಗೆ ತತ್ವ ಸಿದ್ಧಾಂತಗಳು ಇಷ್ಟ ಆಗಿ ಅಲ್ಲಿ ಕಲಿಕೆ. ನಿಜವಾಗ್ಲೂ ಹೇಳಬೇಕಂದ್ರೆ ವಿಪ್ರರು ಅಂತ ಬ್ರಾಹ್ಮಣರು ಅಂತ ಏನು ಕರೀತಾರೆ, ನಾವು ಆ ಕ್ಯಾಸ್ಟಲ್ಲಿ ಹುಟ್ಟಿ ನನಗೆ ಗೊತ್ತಿಲ್ಲರೋ ಮಂತ್ರಗಳು ಅದೆಲ್ಲವೂ ಇಲ್ಲಿ ಕಲಿತೆ. ನಾನು ಇಷ್ಟು ವರ್ಷ ಆದಮೇಲೆ ನನಗೇನು ಆಗಿರಲಿಲ್ಲ ಅವರು ಥ್ರೂ ಔಟ್ ಮೈ ಲೈಫಲ್ಲಿ ಏನೂ ಕಲಿಯೋಕ್ಕಾಗಿರಲಿಲ್ಲ. ಬಿಕಾಸ್ ಚೈಲ್ಡ್ ಆರ್ಟಿಸ್ಟಲ್ಲೂ ನನಗೆ ಮುಂಜಾನೆ ಲೇಟಾಗಿ ಆಗಿದ್ದು. ಸೊ ನಾನೇನು ಸಂಧ್ಯಾ ವಂದನೆ ಎಲ್ಲ ಮಾಡ್ತಾನೆ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಮುಂಜೆ ಆಯಿತು ಅದನ್ನೆಲ್ಲ ಒಂದು ತಕ್ಕ ಮಟ್ಟಿಗೆ ಏನು ಮಾಡ್ತಾ ಇರಲಿಲ್ಲ, ಬಿಟ್ಬಿಟ್ಟಿದ್ದೆ. ಬೇರೆ ಏನು ವೇದ ಪಾಠಗಳು ಯಾವುದೂ ಆಗಿರಲಿಲ್ಲ ನನಗೆ. ಸೊ ಹಾಗಾಗಿ ಒಂದಷ್ಟು ಬೇರೆ ಬೇರೆ ಬುಕ್ಸ್ಗಳು, ಗ್ರಂಥಗಳು, ವಿಷಯ ತಿಳ್ಕೊಳ್ಳೋವಂಥವು ಅದಕ್ಕೆಲ್ಲ ತುಂಬ ಟೈಮ್ ಕೊಡ್ತಾ ಇದ್ದೀನಿ ಈಗ. ಸೊ ನನ್ನೊಳಗೆ ತುಂಬ ಕ್ಲಾರಿಟಿ ಸಿಗ್ತಾ ಇದೆ ಲೈಫಲ್ಲಿ. ಸೊ ಇದನ್ನೆಲ್ಲ ಎಲ್ಲವೂ ಹಂಗಾರೆ ದುಡ್ಡು ಬರೋದೇ, ದುಡಿಮೆನೇ ಸಕ್ಸಸ್ಸೇ ಅಲ್ಲ, ಲೈಫು ಮನಿನೇ ಅಲ್ಲ ಜೀವಿ ಅಲ್ವಾ. ಸೊ ಹಾಗಾಗಿ ನನ್ನ ರೊಟೀನ್ ಏನು ಅಂತಂದಾಗ ನಾನು ಬೆಳಗ್ಗೆ ಎದ್ದೇಳ್ತೀನಿ, ಶೂಟಿಂಗ್ ಹೋಗ್ತೀನಿ, ಮೇಕಪ್ಪು, ಅದನ್ನು ಪ್ಯಾಕಪ್ಪು, ನೆಕ್ಸ್ಟ್ ಎದ್ದೇಳ್ತೀನಿ. ಹಂಗಲ್ಲ ನನ್ನ ಲೈಫು. ಓಕೆ, ಸ್ವಲ್ಪ ಕತ್ತಿ ಫೈಟಿಂಗ್ ಸೌಂಡ್ ಬರ್ತದೆ. ಸೊ ಅದಲ್ಲ ನನ್ನ ಲೈಫು. ನನಗೆ ಈ ಥರ ಅನುಕೂಲಗಳಿದೆ ಇವಾಗ. ನಾನು ತಕ್ಕ ಮಟ್ಟಿಗೆ ನನ್ನ ಶೂಟಿಂಗ್ ಡೇಟ್ಸ್ ಕೊಟ್ಟರು ಮೈ ಲೈಫ್ ವಿಲ್ ಗೋ. ಆಮೇಲೆ ಎಲ್ಲದಕ್ಕೂ ಬೇಸಿಕಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕೆಲವು ವಿಚಾರಗಳು ಗೊತ್ತಾಗ್ತಾ ಲೈಫಲ್ಲಿ ತುಂಬ ಕ್ಲಾರಿಟಿ. ನಿಮಗೆ ಹೇಳಕ್ಕೆ ಈಸಿ. ಅದು ಏನು ಬುದ್ಧ ಹೇಳ್ದ ಆಸೆ ದುಃಖಕ್ಕೆ ಮೂಲ ಅಂತ ಎಲ್ಲರೂ ಮಾತಾಡ್ತೀವಿ, ಅದು ಭಾಷಣ. ಅದ್ರ ನಿಜವಾದ ಒಳ ಅರ್ಥ ಏನು ಹೇಳಿ? ನಾನು ಅದಕ್ಕೆ ನಿಮ್ಗೆ ಕೇಳಿದ್ದೆ, ಲವ್ಗೆ ಆಪೋಸಿಟ್ ಎಕ್ಸ್ಪ್ರೆಷನ್ ಏನು? ಹೇಟ್ ಅಂತ. ಅಂದರೆ ಯಾವುದೇ ನೆಗೆಟಿವ್ ಎಕ್ಸ್ಪ್ರೆಷನ್ಗಳೆಲ್ಲ ಶುರುವಾಗೋದೇ ಡಿಸೈರಿಂದ. ನಾನೇನೋ ಒಂದು ಆಸೆ ಪಡ್ತೀನಿ, ಅದನ್ನೇ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ. ಕಾಮ ಅಂದ ತಕ್ಷಣ ಬರೀ ಈ ಥರದ ಕಾಮ ಅಂತಾನೆ ಅಲ್ಲ, ಕಾಮನೆಗಳು, ಆಸೆ. ಕರೆಕ್ಟ್. ನೀವು ಆಸೆ ಪಡ್ತೀರಾ, ಅಲ್ಲಿಂದನೇ ದಟ್ ಈಸ್ ದ ಸೀಡ್ ಆಫ್ ಯುವರ್ ಪ್ರಾಬ್ಲಮ್. ಇಟ್ ಈಸ್ ದ ಸೀಡ್ ಆಫ್ ಯುವರ್ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್. ನೀವು ಆಸೆ ಪಡ್ತೀರಾ, ಕಾಮ, ಅದು ಈಡೇರಲಿಲ್ಲ, ಕ್ರೋಧ ಬರುತ್ತೆ. ಅಥವಾ ಅದು ಈಡೇರ್ಬಿಡ್ತು, ಮದ ಬರುತ್ತೆ. ಅದು ನನಗೆ ಈಡೇರಲಿಲ್ಲ, ಇನ್ನೊಬ್ಬನ ಯಾವನಿಗೋ ಸಿಕ್ತೋ ಅವ್ನು ನೋಡ್ರೆ ಮತ್ಸರ ಬರುತ್ತೆ. ಆಯ್ತಾ? ಕಾಮ, ಕ್ರೋಧ, ಮೋಹ ಬರುತ್ತೆ. ನಿಮ್ಗೆ ಅದು ಸಿಕ್ತಾ, ಅದು ನಂದೇ ಅಂತ ಭಾವಿಸ್ತೀರಾ, ಅದು ಮೊಮೆಂಟ್ರಿ ಅಂತ ಭಾವಿಸಲ್ಲ, ಅದು ನನಗೇ ಬೇಕು ಅಂತೀರಾ, ಮೋಹ ಆಗುತ್ತೆ. ಸ್ವಲ್ಪ ಹೆಚ್ಚೊತ್ತು ನಿಮ್ಮ ಹತ್ರ ಅದು ಉಳಿತು ಅಂದರೆ ಮದ ಬರುತ್ತೆ. ಇನ್ನೊಬ್ಬನ ನೋಡ್ರೆ ಅವನ ಹತ್ರ ಇಲ್ಲ, ಅವನ ಹತ್ರ ಇದೆ ಅಂದರೆ ಮತ್ಸರ ಬರುತ್ತೆ. ಸೊ ವಾಟ್ ಈಸ್ ದ ಸೀಡ್ ಫಾರ್ ಆಲ್ ದಿಸ್? ಕಾಮ, ಆಸೆ. ಅದಕ್ಕೆ ಆದಷ್ಟು ನಾನು ಆಸೆಗಳನ್ನ ಕಮ್ಮಿ ಮಾಡ್ಕೊಳ್ಳೋದೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಹಂಗಂತ ನೀವು ಏನು ಆಸೆನೇ ಇಲ್ವಾ? ಪ್ರಶ್ನೆ ಅದಲ್ಲ. ಅನ್ನೆಸೆಸರಿ ಆಸ್, ದಟ್ಸ್ ವಾಟ್ ಯು ಕಾಲ್ಡ್ ಆಸ್ ನೀಡ್ ವರ್ಸಸ್ ವಾಂಟ್. ಕರೆಕ್ಟ್. ನೀಡ್ ಡ್ರೆಸ್ಸಿಗೆ ನಂಬಿಸುವ ತಾಕತ್ತು ಇದೆ, ಮೋಸ ಮಾಡುವ ತಾಕತ್ತು ಇದೆ. ಯಾವುದೋ ಬಟ್ಟೆ ಹಾಕೊಂಡು ಇರೋ ಸರ ಎಲ್ಲ ಹಾಕೊಂಡು ಭಸ್ಮ ಎಲ್ಲ ಬಳ್ಕೊಂಡು ನಾನು ಹಂಗೆ ಬಂದ ತಕ್ಷಣ ನೀವು ಆಲ್ರೆಡಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಓ, ಈ ವ್ಯಕ್ತಿ ಭಾರಿ ಒಂದು ಕಾಲಕ್ಕೆ ಬೀಳಬೇಕು. ಅದೇ ಸ್ವಲ್ಪ ಮಾಡರ್ನ್ ಆಗಿದ್ದಾನೆ, ಬಟ್ ತತ್ವಜ್ಞಾನಗಳೆಲ್ಲ ಇದೆ ಅಂದಾಗ ಬರೀ ಜ್ಞಾನ ಮಾತಾಡ್ದ ಡ್ರೆಸ್ ನೋಡಿ ಜೀನ್ಸ್ ಪ್ಯಾಂಟು. ನಮ್ ವಿನಯ್ ಗುರುಜಿ ಬಗ್ಗೆನೇ ಮಾತಾಡ್ತಾರೆ, ಕಮೆಂಟ್ಸ್ ಹಾಕ್ತಾರೆ, ಏನು ಬರ್ಮೋಡ ಚಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಆಡ್ತಾರೆ. ಅವಾಗ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಬಟ್ಟೆಯಿಂದ ಅಳಿಯಕ್ಕಾಗೋದಿಲ್ಲ ಕೆಲವು ವಿಷಯಗಳನ್ನ. ಓಕೆನಾ? ಫಸ್ಟ್ ಯು ಶುಡ್ ನೋ ದ ಸ್ಟಫ್ ಏನು. ವಿನಯ್ ಗುರುಜಿ ಎಂದಿಗೆ ನನಗೆ ಅದು ಕನೆಕ್ಟ್ ಆಗ್ತೀನಿ. ನಿಮ್ಗೆ ಎಲ್ಲಿಂದ ಶುರುವಾಯ್ತು ಅವ್ರದ್ದು ಕನೆಕ್ಷನ್? 2017 ನಿಗೂಢ ರಾತ್ರಿ ಆಗುತ್ತಲ್ಲ ಶೂಟಿಂಗು. ಆ ಲೊಕೇಶನ್ ಬಿದ್ದಿದ್ದೆ ಅವ್ರ ಆಶ್ರಮ ಹಿಂದ್ಗಡೆ ಒಂದು ಊರಿದೆ, ಜಸ್ಟ್ 2 ಊರು ಅಡ್ಜಸ್ಟೆಂಟ್. ಗೌರಿಗದ್ದೆ ಪಕ್ಕದಲ್ಲಿ ನಿಲ್ವಾಗ್ಲು ಅಂತ, ಅಲ್ಲಿಗೆ ಬೀಳುತ್ತೆ ಶೂಟಿಂಗ್ ಲೊಕೇಶನ್. ಆ ಲೊಕೇಶನ್ನು ನಾನು ಆ್ಯಕ್ಚುಲಿ ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ಮಾಡೋಕ್ಕಾಗಲ್ಲಪ್ಪ ಶೂಟಿಂಗು, ಏನು ಅಂದರೆ ಏನೂ ಇಲ್ಲ, ಇಲ್ಲಿ ಒಂದೊಂದು ಮನೆ ಇಷ್ಟು ದೂರ ಇದೆ. ಆ್ಯಸ್ ಎ ಶೂಟಿಂಗ್ ಡೈರೆಕ್ಟರ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಸಡನ್ನಾಗಿ ಬೇಕು ಅಂತಂದರೆ ಏನೂ ಸಿಗಲ್ಲ, 10 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಈ ಲೊಕೇಶನ್ ಬೇಡ ಅಂತ ಚಾನಲಲ್ಲಿ ವಾದ ಮಾಡ್ತೀನಿ. ಬಟ್ ಚಾನಲ್ಲು ಅದು ರೆಕ್ಕಿ ಮಾಡ್ಕೊಂಡು ಬಂದಮೇಲೆ ಲೊಕೇಶನ್ನು ಅಲ್ಲೇ ಮಾಡೋಣ ಅಂತ ಅವ್ರು ಕೂತ್ಕೊಂತಾರೆ. ಕೊನೆಗೆ ವೋಟಿಂಗ್ ಆಗುತ್ತೆ ಚಾನಲಲ್ಲಿ, ಪ್ಯಾನಲಲ್ಲಿ ವೋಟಿಂಗ್ ಅಂದಮೇಲೆ ಎಲ್ಲರೂ ಅಲ್ಲೇ ಮಾಡೋಣ ಅಂತಾರೆ. ನಾನು ಒಲ್ಲದ ಮನಸ್ಸಿನಲ್ಲಿ ಬರ್ತೀನಿ ಅಲ್ಲಿಗೆ ಶೂಟಿಂಗ್ಗೆ. ಅಲ್ಲಿ ನಾನು ಶೂಟಿಂಗ್ ಬಂದಮೇಲೆ ಎವ್ರಿ ವೀಕು 15 ಡೇಸ್ ಒನ್ಸು ಒಬ್ಬ ಹುಡುಗ ಬರ್ತಾನೆ ನನ್ನ ಹತ್ರ, ಹರೀಶ್ ಕುಟ್ಟಿ ಅಂತ. ನಂಗೆ ಕ್ಲೋಸ್ ಫ್ರೆಂಡ್. ಈಗ ಅವ್ನು ಬರೋದು, ನಿಮ್ಮನ್ನೊಬ್ರು ಮೀಟ್ ಮಾಡಿಸ್ತೀನಿ ಬನ್ನಿ, ನೀವು ಒಬ್ರು ಮೀಟ್ ಮಾಡ್ಬೇಕು, ನೀವು ಅವರು ತುಂಬ ಜ್ಞಾನಿಗಳು, ನೀವು ಎದುರಿಗೆ ಬಂದು ಕೂತ್ರೆ ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ನನಗಿದು ರೀಲು ಅಂತ. ಯಾವ ಬ್ಯಾಗ್ರು, ನಮ್ಗೆ ಎಷ್ಟು ನೋಡಿಲ್ಲ ನಾವು ಬೆಂಗಳೂರಲ್ಲಿ ಇವೆಲ್ಲ ಕತೆ ಅಂತ ನಾನು. ಯು ಡೋಂಟ್ ಬಿಲೀವ್, ನಾನು ಅಲ್ಲಿ ಹೋದ್ಮೇಲೆ 3 ತಿಂಗಳು ನಾನು ಹೋಗಿಲ್ಲ. ಜಸ್ಟ್ ಪಕ್ಕ ಹಿಂಗೆ ಹೋದ್ರೆ ಆ ಕಡೆ ಊರದು ಹೋಗಿಲ್ಲ ನಾನು, ಬಿಕಾಸ್ ನಾನು ನಂಬಿಲ್ಲ. ಒನ್ ಫೈನ್ ಡೇ ಅವನೇನಾಗುತ್ತೆ, ಇಲ್ಲೇ ಬಂದಿದ್ದಾರೆ ಬನ್ನಿ, ಪಕ್ಕದ ರೋಡಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಗುರುಜಿ ಬಂದಿದ್ದಾರೆ ಅಂತ. ಯಾಕೆ ಈ ವಿಷಯ ಬಂತೇಳಿ, ಡ್ರೆಸ್ ಅನ್ನೋದಕ್ಕೆ ಇಷ್ಟು ಬಂತು. ಸೊ ಐ ವಾಸ್ ಥಿಂಕಿಂಗ್ ಗುರುಜಿ ಅಂದ ತಕ್ಷಣ ಯಾರೊಬ್ರು ಆರೆಂಜ್ ಡ್ರೆಸ್ ಅಲ್ಲಿ ಒಂದೇನೋ ರುದ್ರಾಕ್ಷಿಗಳೆಲ್ಲ ಹಾಕೊಂಡು
ಬೇರೆ ಮಿನಿಮಮ್ ಹಂಗಿರ್ತಾರೆ. ಆರೆಂಜ್ ಡ್ರೆಸ್ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಕುರ್ತಾ ಇದ್ರದ್ದು ಖಾದಿ ಗೀದಿ ಹಾಕೊಂಡೇನೋ ಇರ್ತಾರೆ ಅನ್ನೋ ಥರದಲ್ಲೆಲ್ಲ ಹೋದೆ. ಅಲ್ಲೋಗಿ ನೋಡ್ತೀನಿ, ಯಾರಪ್ಪ ಯಾರನ್ನ ಹೇಳ್ತಾ ಇದ್ದೆ ನೀನು? ಸರ್ ಇಲ್ಲೇ ಎದುರು ನಿಂತಿದ್ದಲ್ಲ ಅವರೇ ಗುರೂಜಿ. ನನಗಿಂತ 5-6 ವರ್ಷ ಚಿಕ್ಕವ್ರ ಥರ ಕಾಣ್ತೆ, ಇವ್ರು ಯಾರು ಗುರೂಜಿನೋ ಅಂತ. ನೀವು ಹೋಗಿ ಮಾತಾಡ್ಸಿ ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಅಲ್ಲಿ ಹೋಗಿ ಮಾತಾಡಿದ್ಮೇಲೆ ಒಂದು ಕನೆಕ್ಟ್ ಆಗಿದ್ದು, ಅಲ್ಲಿಂದ ರೆಸ್ಟ್ ಈಸ್ ಹಿಸ್ಟ್ರಿ ಬಿಡಿ. ಅಲ್ಲಿ ಬರೋಕ್ಕೆ ಇದು ಕಾರಣ ಆಗಿದ್ದು ಅಂತ ಹೇಳ್ತಾರೆ ಅವರು. ಆಮೇಲೆ ಆಳವಾಗಿ ಇಳಿತಾ ಗೊತ್ತಾಗಿದ್ದು ಬೇರೆನೇ. ಅವರು ಹಿ ಸೀಮ್ಸ್ ಟು ಬಿ ಅ ಹ್ಯೂಮನ್ ಬೀಯಿಂಗ್, ಬಟ್ ಅದರೊಳಗಿರೋ ಎನರ್ಜಿ ಪವರು ಅಥವಾ ಅವ್ರ ಜ್ಞಾನ ಬೇರೆ ಅಂತ. ಆನಂದ್ ಸರ್ನ ಈ ವಿಷಯವಾಗಿ ಮಾತಾಡ್ಸಿದ್ರೆ ಬೇಕಂದ್ರೆ ನಾವ್ ಇಡೀ ದಿನ ಮಾತಾಡ್ಬೋದು. ವಿಷಯಗಳು ಅದಕ್ಕೆ ನೀವು ಬೇರೆ ಎಪಿಸೋಡ್ ಮಾಡಿ, ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಿಟ್ಟು ಒಂದು ಯಾವ್ದಾದ್ರು ಸುಡುಗಾಡ್ ಡೇ ಅಂತ ಯಾವ್ದಾರು ಒಂದಿದ್ರೆ ಕರೀರಿ, ಮಾತಾಡೋಣ. ತುಂಬಾ ಜನ ಮಾತಾಡ, ಯಾಕಂದ್ರೆ ಎಲ್ಲರೂ ಸುಡುಗಾಡ್ಗೆ ಹೋಗ್ಬೇಕು. ಎಲ್ರು ಅಂತಾರೆ, ನೀವು ನನ್ಗೆ ಎಷ್ಟೊಂದ್ ಜನ ಕೇಳಿದಾರೆ ಅಂದ್ರೆ ಸಪ್ರೇಟ್ ಆಗಿ ಕಮೆಂಟ್ ಎಲ್ಲ ಮಾಡ್ತಾರೆ, ನೀವ್ ಯಾಕೆ ಆನಂದ್ ಸರ್ ಜೊತೆ ರೀಲ್ ಆಗಿರ್ಬೋದು ನೀವೆಲ್ಲೂ ಜಾಸ್ತಿ ಕಾಣಿಸ್ಕೊಳಲ್ಲ, ಫೋಟೋಗಳು ಹಾಕಲ್ಲ ಅಂತ ಎಷ್ಟು ಜನ ಕೇಳಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದೇನು ಗೊತ್ತಾ, ಅವ್ರ ಮೈಂಡ್ ಸೆಟ್ಟೇ ಬೇರೆ ಥರ ಇದೆ. ಅವಾಗಲೇ ಅವ್ರು ಅದನ್ನೇ ಹೇಳಿದ್ದು, ನೀನೇನು ಮಾಡ್ತಾ ಇದೆಯಾ ಅದಕ್ಕೆ ನಾನು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಇರ್ತೀನಿ ಅಷ್ಟೇ, ಬಿಟ್ಟರೆ ನಾನು ಕಾಣಿಸ್ಕೊಳಲ್ಲ ಅನ್ನೋ ಥರ. ಸೊ ನಾನೇನು ಮಾಡ್ತಾ ಇದ್ದೀನಿ, ಅವ್ರೇನು ಮಾಡ್ತಾ ಇದ್ದಾರೆ, ವಿ ಆರ್ ಬಿಸಿ ಇನ್ ಅವರ್ ಥಿಂಗ್ಸ್. ನೀವು ಇವಾಗಲೇ ಹೆಂಗೆ ಅಂತೀರಾ, ನನಗೆ ಇನ್ನೂ ಒಂದು ದೊಡ್ಡ ಸಿಲೆಬಸ್ ಬೇರೆ ಬಾಕಿ ಇದೆ. ಇದನ್ನ ದಾಟ್ಸಿದ್ಮೇಲೆ ಈ ಮಗು ಇದು ಅದ್ ನೆಕ್ಸ್ಟ್ ದೊಡ್ಡದಾಗ ಅದು ಶುರು ಮಾಡುತ್ತೆ, ಲಿಪ್ಸ್ಟಿಕ್ಕು ನೈಲ್ ಪಾಲಿಶು, ಇದೇ ವರ್ಷನ್ ಇನ್ನೊಂದು ದೊಡ್ಡದು ನಾನು ಅದು ಬೇರೆ ನೋಡಬೇಕು ಭಗವಂತ. ಅದಕ್ಕೆ ನಾವು ಅಷ್ಟೊಳಗೆ ಇದನ್ನ 2 ಕನಸು ಪ್ರೊಫೆಸರ್ ತರ ರೆಡಿ ಮಾಡಿಬಿಟ್ರೆ ನಾವು ಸ್ವಲ್ಪ ಫ್ರೀ ಆಗ್ಬೋದು. ಇಲ್ಲ ಎಷ್ಟು ಜನ ನಾವು ಇಂಡಿಪೆಂಡೆಂಟ್ ಇವಾಗ, ಇಂಡಿಪೆಂಡೆಂಟ್ ಅಲ್ಲ, ಡಿಸೈರ್ಸ್, ಆಸೆ ಇನ್ನು ಪಾಪ ಆ ಸ್ಟೇಜಲ್ಲಿ ಇದೆ. ಮೊಗ್ಗಿನ ಮನಸ್ಸು ಅಂತ, ಮೊಗ್ಗಿನ ಮನಸ್ಸು ಇಂದ ಆಮೇಲೆ ಮುಂಗಾರು ಮಳೆ ಆಗ್ಬೇಕು, ಅಲ್ಲಿಗೆ ಟೈಮ್ ಹಿಡಿಯುತ್ತೆ. ಸೊ ಇಷ್ಟೇ ವಿಷಯ, ಇನ್ನೇನು ಇಲ್ಲ, ಏನಿಲ್ಲ. ಅದೆಲ್ಲ ಏನೋ ಎಲ್ಲ ರೆಡಿ ಇರುತ್ತೆ. ನಾವು ಏನೋ ಪ್ಲಾನ್ ನಾವು ಅನ್ಕೋತೀವಿ, ನಾವ್ ಇದೆಲ್ಲ ಅನ್ಕೊಂಡ್ವಿ ಹಿಂಗೆಲ್ಲ ಮಾಡಿದ್ವಿ, ಅದೆಲ್ಲ ಅಲ್ಲ, ಅದಾಗುತ್ತೆ, ಹೋಗ್ತಾ ಇರುತ್ತೆ, ಅದ್ರ ಜೊತೆ ನಾವು ಹೋಗ್ತಾ ಇರ್ತೀವಿ ಅಲ್ವಾ. ಪ್ಲಾನ್ ಈಗ ನೀವಿಬ್ರು ಮದ್ವೆ ಆಗ್ಬೇಕು ಅನ್ನೋದು ಮೇಲ್ಗಡೆ ಪ್ಲಾನ್, ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಅನ್ನೋದು ಮೇಲ್ಗಡೆ ಪ್ಲಾನ್. ಇಷ್ಟ ಇಲ್ವಾ ಅದೆಲ್ಲ ಸೆಕೆಂಡರಿ. ಮತ್ತೆ ಕರ್ನಾಟಕ ಒಂದ್ ಸ್ಟೇಟ್ ಬಿಟ್ಟು ಇಡೀ ವರ್ಲ್ಡ್ ಇಂದ ಯಾರೋ ಒಂದು ಬರ್ಬೋದು ಅನ್ನೋದು ಕೂಡ ಇಟ್ಸ್ ಡೋಂಟ್ ನೋ. ಹೌದು, ಖಂಡಿತ. ಅದಾದ್ರೂ ನಂಗೇನು ತೊಂದರೆ ಇಲ್ಲ. ಐ ರಿಯಲಿ ಫೀಲ್ ವೆರಿ ಹ್ಯಾಪಿ. ನನ್ಗೆ ನಿಜವಾಗ್ಲೂ ಖುಷಿ ಇದೆ. ಇಫ್ ರಿಯಲಿ ಹಿ ವಾಂಟ್ಸ್ ಟು ಒಂದು ಮಜಾ ಇಲ್ಲ, ಒಂದು ಅದಕ್ಕೊಂದು ಆನ್ಸರ್ ನಾನು ಹೇಳ್ಬಿಡ್ತೀನಿ. ಈಗ ನಾನು ಯಾವ ಎಕ್ಸಾಕ್ಟ್ ಸ್ಟೇಟಲ್ಲಿ ಇದ್ದೀನಿ ಅಂತ ಅದನ್ನ ನಾನು ಇಷ್ಟು ಅಣಗ್ಸೋಕೆ ಹೇಳಿದ್ದು ಅಂದರೆ ಆ ಭಾವನೆಯಲ್ಲಿ ಹೇಳಿದ್ದು. ನಿಜವಾಗ್ಲೇ ಆ ಥರದ್ದೊಂದು ಬಂದರು, ಒಂದು ಹುಡುಗಿ ಬಂದರು, ಲವ್ ಈ ಥರದ್ದೆಲ್ಲ ಕತೆ ಆದ್ರೂ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಓಕೆ, ನೇಚರ್ ಏನೋ ಕಳಿಸ್ತೇನೋ, ಓಕೆ ಅಷ್ಟೇ ಬಿಟ್ಟರೆ ಮತ್ತೆ ನಾನು ಅದಕ್ಕೆ ಅಂಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾಕಂದರೆ ನನ್ನದು ಒಂದೇ ಫಾರ್ಮುಲಾ ಇವತ್ತು ನನಗಿರೋದು. ಇವತ್ತು ಈ ಡ್ರೆಸ್ ಚೆನ್ನಾಗಿದೆ ಅಂತ ನಾನು ಹಾಕೊಂಡ್ಬಿಟ್ಟು, ಇವ್ರು ಡ್ರೆಸ್ ಚೆನ್ನಾಗಿದೆ ಅಂತ, ಇವಳು ಡ್ರೆಸ್ ಚೆನ್ನಾಗಿದೆ ಅಂತ ಹಾಕೊಂಡಿರ್ಬೋದು. ಸಂಜೆ ರಾತ್ರಿ ಒಂದು ಟೈಮ್ ಬಂದೇ ಬರುತ್ತೆ, ಇದನ್ನು ನಾನು ಎತ್ತಿಡಲೇಬೇಕು ಅಂತ. ಇದಿಷ್ಟ ಅಂತ ನಾನು ಇದನ್ನೇ ಹಾಕೊಂಡು 24 ಗಂಟೆ 365 ದಿನ 10 ವರ್ಷ 15 ವರ್ಷ ಓಡಾಡೋಕ್ಕಾಗಲ್ಲ. ದಿಸ್ ಈಸ್ ಅ ಸ್ಮಾಲ್ ಕಾನ್ಸೆಪ್ಟ್, ಅಪ್ಲೈಸ್ ಫಾರ್ ಎವ್ರಿಥಿಂಗ್. ಹಾಗೆ ನನಗೆ ಬರುವ ಆ ವ್ಯಕ್ತಿನೂ ಇರ್ಬೋದು, ಇನ್ನೊಂದಿರ್ಬೋದು. ನನಗೇನಾಗಿದೆ ಗೊತ್ತಾ ಮೇಡಮ್, ಫ್ರ್ಯಾಂಕ್ಲಿ ಹೇಳ್ತೀನಿ, ಯಾವುದನ್ನೇ ಹತ್ರ ಬಿಟ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಪ್ರೊಸೆಸ್ ಮಾಡ್ಕೊಳ್ಳೋಕ್ಕೆ ಈಗ ನೀವು ನನಗೆ ಇದು ಅಂತ ನಾನು ಕೊಟ್ಟಿದ ತಕ್ಷಣ, ನಾನು ನಂದು ಅಂತ ನಾನು ಭಾವಿಸೋಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇದು ಹಿಂಗೆ ಆಗುತ್ತೆ. ಇದು ಸ್ಲಿಪ್ಪಾಗಿ ಹೋಗುತ್ತೆ ಅಂದ ತಕ್ಷಣನೇ ಅದ್ರ ಮೇಲೆ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಇದು ನನ್ನನ್ನು ಕಂಟ್ರೋಲ್ ಮಾಡ್ತಿದೆ. ಈಗ ಅಣ್ಣ ಹಿಂಗೆ ಬೀಳುತ್ತೆ ಅಂದ ತಕ್ಷಣ ನಾನು ಜರುಗ್ತಾ ಇದ್ದೀನಿ, ಇದು ನಂದಲ್ಲ ಅಂತ ನಾನು ಇಲ್ಲಿ ಕೂತೆ. ಇವಾಗ ಧಡಾರ್ ಅಂತ ಬಿತ್ತು, ನಾನು ಅಲ್ವಾ. ಸೊ ನಿಮ್ಮನ್ನ ಯಾವ್ದು ಆಡಿಸುತ್ತೆ, ಯಾವ್ದು ಆಡಿಸ್ತಾ ಇದೆ, ಅದಕ್ಕೆ ನೀವು ಕೊಟ್ಟಿದ್ದೀರಾ ನಿಮ್ಮ ರಿಮೋಟ್ನ. ಬಟ್ ನನಗೆ ಲೇಟ್ ರಿಯಲೈಸೇಷನ್ ಆಗೋಯ್ತು ಲೈಫಲ್ಲಿ. ನನ್ನ ಮಕ್ಳಿಗೆ ನಾನು ಅದು ಮಾಡಕ್ ಇಷ್ಟಪಡಲ್ಲ. ಈಗ ಅವ್ರ ಹಣೆ ಬರ, ನಾನು ಹೇಳೋದು ನನ್ನ ಧರ್ಮ, ಓಕೆನಾ. ಇವಾಗ ನನಗೆ ಗೊತ್ತಿಲ್ಲದೇನೆ ಒಂದು ಹೆಂಡತಿ ಲೈಫಲ್ಲಿ, ಇಂದ ಮಕ್ಕಳು. ಇವಾಗ ಇದನ್ನ ದಾಟಬೇಕಾಗಿರೋ ಅಂಥದ್ದು ಮೆಂಟಲಿ ಒಂದು ದೊಡ್ಡ ಚಾಲೆಂಜು. ಇವಾಗ ನಿಮ್ಗೆ ಯಾರೋ ನಾನು ಗನ್ ಹಿಡ್ಕೊಳ್ಡ ಅಂತ ಅಂತ ಶೂಟ್ ಮಾಡ್ತೀನ ಮಾಡೋ ಅಂತ ಎಲ್ಲೋ ಒಂದ್ ಕಡೆ ಈಗೋಲಿ ಅನ್ಬೋದು. ಅದೇ ಇಲ್ಲಿ ಹಿಡಿದ್ಬಿಟ್ರೆ ಗನ್ನು ವೀಕ್ ಪಾಯಿಂಟ್. ನಾವ್ ಅಮ್ಮಂಗೆ ಹಿಡಿದ್ಬಿಟ್ರೆ ಗನ್ನು ವೀಕ್ ಪಾಯಿಂಟ್, ನನ್ನ ಮಗಳಿಗೆ ಹಿಡಿದ್ಬಿಟ್ರೆ ಗನ್ನು ವೀಕ್ ಪಾಯಿಂಟ್. ಸೊ ಯಾಕೆ ನಾನು ಅಷ್ಟು ವೀಕ್ ಯಾಕಾಗಿದ್ದೀನಿ ಹೇಳಿ? ಬಿಕಾಸ್ ದ ಸ್ಟ್ರಿಂಗ್ಸ್ ಆರ್ ಅಟ್ಯಾಚ್ಡ್ ದೇರ್. The more the strings is released, you are more. Ishu, love you. ಹೆಂಗಿದ್ಯಾ ನಿನ್ನ?
ಇದು ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ನಾವು ಗೊತ್ತಿರೋರು ಎಲ್ಲಾರು ಕೇಳೋ ಅಂತ ಏಕೈಕ ಪ್ರಶ್ನೆ ಇದು. ನನಗೆ ಕೇಳಿ ಕೇಳಿ ನಂಗೆ ಏನು ಅನ್ಸೋದೇ ಇಲ್ಲ. ಅಯ್ಯೋ ಬಿಡಿ, ಏನ್ ನಾವೆಲ್ಲ ಇದೀವಿ ನಿಮ್ ಜೊತೆ. ಕುಚ್ ಕುಚ್ ಹೋತಾ DDL ಎಲ್ಲ ಎಂಡ್ ಆಗಿದ್ದು ಅವ್ರು ಒಂದಾದ್ರು ಅಂತ ಅಷ್ಟೇನೆ. ಆಮೇಲೆ ಕತೆ ಯಾವ ನನ್ ಮಗನು ನೋಡಿಲ್ಲ ಕೇಳಿಲ್ಲ ಅಲ್ವಾ? ಆಯ್ತು ವಿಶ್ವ, ನಾವೆಲ್ಲ ಓಕೆ ಡನ್. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.